ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನು ಇವತ್ತು ಅದೇ 7 ವಾರ ವ್ರತ ಮಾಡ್ತಾಯಿದ್ದೆಲ್ಲ. ಇವತ್ತು 3ನೇ ಗುರುವಾರ. ನಾನು ಈ ಥರ ಪೂಜೆ ಮಾಡಿಕೊಂಡೆ ನೋಡಿ. ಹೂವು ಏನೂ ಸಿಗಲಿಲ್ಲ, ಸೊ ಏನಿತ್ತು ಅದನ್ನು ಇಟ್ಕೊಂಡು ಪೂಜೆ ಮಾಡಿಕೊಂಡೆ. ನಮಗೆ ಏನು ನೋಡಿ ಫ್ರೆಂಡ್ಸ್, ಇವತ್ತು ನಾನು 7 ವಾರ ವ್ರತ ಪೂಜೆ ಮಾಡ್ತಾ ಇದ್ದೀನಿ. ಏನಿರುತ್ತೆ ನಾನು ಇವತ್ತು ಬಂದು 3ನೇ ವಾರ ಪೂಜೆ ಮಾಡಿ ಇಟ್ಕೊಂಡು ಪೂಜೆ ಮನೇಲಿ ಏನಿತ್ತು ಭಕ್ತಿಯಿಂದ ನಾವು ಪೂಜೆಗೆಲ್ಲ ಇಟ್ಟು ರೋಸ್ ಇಟ್ಟು ಇಟ್ಟೆ ಇನ್ಯಾವ ನೈವೇದ್ಯಕ್ಕೆ ಬಂದು ಪಾಯಸ ಮಾಡಿಕೊಂಡು ಹಾಲು ಪಾಯಸ ಮಾಡಿಕೊಂಡು ಗಣೇಶನ್ ಗರ್ಗೆ ಇಟ್ಟು ಗಣೇಶನ್ಗೆ ರೋಸೆಲ್ಲ ಇಟ್ಟು ಪೂಜೆ ಮಾಡಿ ನೈವೇದ್ಯಕ್ಕೆ ಬಂದು ಹಾಲು ಪಾಯಸ ಮಾಡಿದ್ದೀನಿ. ಬತ್ತಿ ಎಲ್ಲ ಇಟ್ಟು ತುಪ್ಪದ ಬತ್ತಿ ಎಲ್ಲ ಈ ಥರ ಇಟ್ಟು ರಾಯರಿಗೆ ತುಳಸಿ ಇಟ್ಟಿದ್ದೀನಿ. ಈ ಥರ ಪೂಜೆ ಸಿಂಪಲ್ ಪೂಜೆ ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಕೈಯಲ್ಲಿ ಏನಿರುತ್ತೆ ಪೂಜೆ ಮಾಡಿಕೊಂಡೆ. ಎಲ್ಲರೂ ಕೈ ಬಿಟ್ಟು ಖಂಡಿತ ಬಂದು ದಾರಿ ತೋರಿಸಿ ಏನೇ ಬೇಕಾದರೂ ಸಂಕಲ್ಪ ಗುರುವಾರ ಎಲ್ಲ ಸ್ವಚ್ಛ ಮಾಡಿ ದೀಪ ಮನೆಯೆಲ್ಲ ಕ್ಲೀನ್ ಮಾಡಿ ಕಜ್ಜಾಯ ಹಾಕಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನನಗೆ ಮಾಡಿ ಫ್ರೆಂಡ್ಸ್. ಈ ಥರ ನೋಡಿ ಅಷ್ಟೊಂದು ಹೂವು ಹಾಕಿ ಆಡಂಬರದ ಪೂಜೆ ಬೇಕಾಗಿಲ್ಲ. ತುಂಬಾನೇ ಇಷ್ಟ ಫ್ರೆಂಡ್ಸ್. ದೇವ್ರ ಶಕ್ತಿ ಕೊಟ್ಟು ಆರತಿ ಕೂಡ ನಾನು ಮಾಡ್ಕೊಂಡಿದ್ದೀನಿ. ದೊಡ್ಡ ದೀಪನ ಇಟ್ಕೊಂಡಿದ್ದೀನಿ ನಾನು ಫ್ರೆಂಡ್ಸ್. ರಾಯರ ಪೂಜೆ ಮಾಡಬೇಕಾದ್ರೆ ನಮಗೆ ಶ್ರದ್ಧೆ ಇದ್ರೆ ಖಂಡಿತವಾಗ್ಲೂ ಜಯ ಆಗಿ ಆಗುತ್ತೆ ಫ್ರೆಂಡ್ಸ್. ಯಾರೇ ಕೈ ಬಿಟ್ಟು ನಮ್ಮ ರಾಯರು ಮಾತ್ರ ಕೈ ಬಿಡಲ್ಲ ಫ್ರೆಂಡ್ಸ್. ನೀವು ಮಾಡಿ, ನಿಮಗೂ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನಮಗೇನೇ ಬೇಕಾದರೂ ಮನುಷ್ಯರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಅವರು ನಗಾಡ್ತಾರೆ. ಆದರೆ ನಮ್ಮ ರಾಯರ ಹತ್ರ ಹೇಳ್ಕೊಂಡೆ ನಮ್ಮ ರಾಯರು ಯಾವತ್ತೂ ನಗಾಡಲ್ಲ. ನನ್ನ ಮಕ್ಕಳು ಬನ್ನಿ ನನ್ನ ಹತ್ರ ಹೇಳ್ಕೊಳ್ಳಿ ಅಂತಲೇ ಹೇಳ್ತಾರೆ ಫ್ರೆಂಡ್ಸ್. ನೋಡಿ, ನಮಗೇನೇ ದುಃಖ ಆದಾಗ ನಮ್ಮ ರಾಯರ ಹತ್ರ ಬಂದು, ಅಪ್ಪ ನನಗೆ ಈ ಥರ ಕಷ್ಟ ಆಗಿದೆ, ನನಗೆ ನೀವು ದಾರಿ ಕೊಡಬೇಕು ಅಂತ ಹೇಳಿದೆ ಖಂಡಿತವಾಗು ಫ್ರೆಂಡ್ಸ್ ದಾರಿ ಕೊಟ್ಟೇ ಕೊಡ್ತಾರೆ. ತಡ ಆಗ್ಬೋದು ಅಷ್ಟೇ, ಬಟ್ ಆದರೆ ಮೋಸ ಮಾತ್ರ ಆಗಲ್ಲ. ನಮ್ಮ ರಾಯರು ಮಾತ್ರ ಕೈ ಬಿಡಲ್ಲ ಫ್ರೆಂಡ್ಸ್. ಅದೇ 7 ವಾರದ ವ್ರತ ಫ್ರೆಂಡ್ಸ್. ನೋಡಿ, ಈ ಥರ ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್. ನಾನು ಏನಾದರೂ ಸಂಕಲ್ಪ ಮಾಡಿಕೊಂಡು, ರಾಯರೇ ನನಗಿಂಥ ಕೆಲಸ ಆಗಬೇಕು, ನನಗೆ ಈ ಥರ ಮಾಡಿ ರಾಯರೇ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿದೆ ಖಂಡಿತವಾಗು ಫ್ರೆಂಡ್ಸ್ ಅದು ಹಾಗೇ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್.